ಕೋಗಿಲು ಲೇಔಟ್ನ ಸಂತ್ರಸ್ತರಿಗೆ ಮನೆ ಕೊಡುವಂತ ವಿಚಾರದಲ್ಲಿ ಈಗ ಸಚಿವ ಕೃಷ್ಣ ಬೈರೇಗೌಡರು ಉತ್ತರನ ಕೊಟ್ಟಿದ್ದಾರೆ. ದಾಖಲೆಗಳ ಪರಿಶೀಲನೆ ಆಗುವವರೆಗೂ ಕೂಡ ಮನೆಯನ್ನ ಕೊಡೋಕೆ ಬರೋದಿಲ್ಲ ಅಂತ ಹೇಳಿ. ಸೊ ದಾಖಲಾತಿ ಪರಿಶೀಲನೆ ಆಗದೆ ಮನೆ ನೀಡೋಕೆ ಸಾಧ್ಯ ಇಲ್ಲ. ಅಧಿಕಾರಿಗಳು ದಾಖಲಾತಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ದಾಖಲೆ ಪರಿಶೀಲನೆಗೆ ಸ್ವಲ್ಪ ಸಮಯ ಆಗುತ್ತೆ. ಮಾನವೀಯತೆ ಆಧಾರದಲ್ಲೂ ಕೂಡ ಮನೆಯನ್ನ ನೀಡುತ್ತೇವೆ. ದೆಹಲಿಯಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾನವೀಯತೆ ಆಧಾರದ ಮೇಲೆ ಕೊಡೋದಾದ್ರೆ ಸರ್ಕಾರಿ ಜಾಗಗಳನ್ನ ಯಾರೆಲ್ಲ ಆಕ್ರಮಿಸಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೊಡಿ. ದಾಖಲಾತಿಗಳನ್ನು ಇಟ್ಕೊಳ್ತಾರೆ. ಅವರು ಇಲ್ಲಿಯವರೇ ಆಗಿರ್ತಾರೆ. ವೆರಿಫಿಕೇಷನ್ ಆಗಬೇಕು. ವೆರಿಫಿಕೇಷನ್ ಆಗದೆ ನಾವು ತರಾತುರಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ವೆರಿಫಿಕೇಷನ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಒತ್ತಡ ಹಾಕಿ ತರಾತುರಿಯಲ್ಲಿ ವೆರಿಫಿಕೇಷನ್ ಮಾಡಿಸೋ ಉದ್ದೇಶ ನಮಗಿಲ್ಲ. ಅವರು ವೆರಿಫಿಕೇಷನ್ನು ಅವರು ಸಮಾಧಾನ ಆಗಿ ಮಾಡಿಕೊಡ್ಬೇಕು. ಮಧ್ಯದಲ್ಲಿ ನಾವು ಅವರಿಗೆ ಬಲವಂತ ಮಾಡಿ ಬೇಗ ಕೊಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಆದಷ್ಟು ಶೀಘ್ರವಾಗಿ ಅವರಿಗೆ ಪರಿಹಾರ ಕಲ್ಪಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದ್ದರೂ ಕೂಡ ಹಾಗಂತೇಳಿ ಅವರ ವೆರಿಫಿಕೇಷನ್ನು ಮೂಲ ಎಲ್ಲಿನಿಂದ ಅಲ್ಲಿ ಯಾವಾಗಿಂದ ವಾಸ ಇದ್ದಾರೆ ಇವೆಲ್ಲವುಗಳು ಕೂಡ BBMP ಅವರು, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ವಸತಿ ಇಲಾಖೆ ಇಷ್ಟೂ ಕಡೆ 4 ಇಲಾಖೆಗಳವರು ಕೂಡ ಅವರು ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ವೆರಿಫಿಕೇಷನ್ಗೆ ಸ್ವಲ್ಪ ಸಮಯ ತಗೊಳ್ತಾ ಇದೆ. ಈಗ ಅದನ್ನು ನಾವು ತರಾತುರಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಆಶಯ ಇದೆ ಬೇಗ ಮಾಡಬೇಕು ಅಂತ. ಆದರೆ ಅಧಿಕಾರಿಗಳು ಸಮರ್ಪಕವಾಗಿ ಅವರು ಕೆಲಸ ಮಾಡೋದಕ್ಕೂ ನಾವು ಅವಕಾಶ ಕೊಡಬೇಕಾಗುತ್ತೆ. ಬಿಜೆಪಿಯಿಂದ ದಿನೇ ದಿನೇ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಇದು. ಯಾಕಂದರೆ ಬೇರೆಯವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನ, ಈ ಲೇಔಟಲ್ಲಿರೋರು ಅವ್ರಿಗೊಂದು ನ್ಯಾಯ. ಈಗ ಬೇರೆ ಕಡೆ ಹಿಂದೆ ಕೊಟ್ಟಿದ್ದಾರೆ. ಯಶವಂತಪುರ ಕ್ಷೇತ್ರದಲ್ಲಿ, RR ನಗರ ಕ್ಷೇತ್ರದಲ್ಲಿ ಅಲ್ಲೂ ಕೂಡ ಇದೇ ರೀತಿ ಪರ್ಯಾಯವನ್ನು ಮಾಡಿಕೊಟ್ಟಿದ್ದಾರೆ. ಅದರ